ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡುವಾಗ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ವೀಕ್ 3-4 ಡೇಸ್ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ಪ್ರಿಪ್ರೇಷನ್ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿವಸದ್ದು ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಡೇ ನನ್ನ ಬರ್ಡೇ ಇತ್ತು ಅದರದ್ದು ಆ್ಯಂಡ್ ಆಫೀಸಲ್ಲಿ ಬರ್ಡೇ ಪುಟ್ಟಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅದರದ್ದು ಇಷ್ಟು ಇರುತ್ತೆ. ಅಂದರೆ ಬರ್ಡೇ ವ್ಲಾಗ್ ಥರ ಆಗಿರುತ್ತೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇರುತ್ತೆ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ನಾನು ಲಾಸ್ಟ್ ಇಯರ್ 2 ಇಯರ್ಸ್ದು ಕೂಡ ವಿಡಿಯೋ ಇದೆ ನನ್ನ ಚಾನಲಲ್ಲಿ, ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ. ನಿಮಗೆಲ್ಲ ಈ ವಿಡಿಯೋ ನೋಡಿ ಅದನ್ನು ಕೂಡ ಹೋಗಿ ನೋಡಿ. ಓಕೆನಾ? ಎಲ್ಲರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಿಮಗೆಲ್ಲ ಆ ವಿಡಿಯೋನು ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಲ್ಲ ಬ್ಲ್ಯಾಕಲ್ಲಿ, ಬ್ಲ್ಯಾಕ್ ಬ್ಲ್ಯಾಕ್. ಸೊ ಈ ವಿಡಿಯೋ ಬಂದುಬಿಟ್ಟು 15th of August. ಅವತ್ತು ರಜಾ ಇತ್ತಲ್ವ, ಅವತ್ತು ಹೋಗಿ ಸಂಜೆ ಈವ್ನಿಂಗ್ ಟೈಮಲ್ಲಿ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಇರೋದ್ರಿಂದ ಹೋಗಿ ಸ್ವಲ್ಪ ಫ್ರೂಟ್ಸು ಹಣ್ಣುಗಳು ಹಣ್ಣು ಒಂದೇ ಫ್ರೂಟ್ಸು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಫ್ಲವರ್ಸು ಇದೆಲ್ಲ ತಗೊಬರೋಣ, ಹೂವೆಲ್ಲ ತೊಗೊಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹಾಗೆ ಬರ್ಡೇಗೆ ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೆ. ಸೊ ಇದು ಕೂಡ ತೊಗೊಳ್ಳೋಣ, ಇಲ್ಲಿ ಇವತ್ತೇನು ಹಬ್ಬಕ್ಕೊಂದು ಜೊತೆ ತೊಗೊಳ್ಳೋಣ ಅಂತ ಹಾಗೆ ಹೋಗಿದ್ವಿ. ಸೊ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಎಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಹಾಗೆ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ಯಾಕಂದರೆ ಮನೆಗೆ ಬಂದಮೇಲೆ ನಮ್ಮ ಮಾರ್ನಿಂಗಿಂದ ಮನೇಲೆಲ್ಲ ಸ್ವಲ್ಪ ಕ್ಲೀನಿಂಗ್ಸ್ ಆಗೋಗಿತ್ತು. ದೇವ್ರ ಮನೆ ಮಾತ್ರ ಬ್ಯಾಲೆನ್ಸ್ ಇಟ್ಟಿದ್ದೆ. ಸಂಜೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಕೊಂಡ್ರೆ ಮಾರ್ನಿಂಗ್ ಇದ್ದಂಗೆ ಡೈರೆಕ್ಟ್ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಫ್ರೈಡೇ ಬಂದ್ಬಿಟ್ಟು ನನಗೂ ವರ್ಕ್ ಇತ್ತು, ಜೊತೆಗೆ ನನ್ನ ಹಸ್ಬೆಂಡು ಇರಲ್ಲ. ಸೊ ಒಬ್ಬಳೇ ಪೂಜೆ ಎಲ್ಲ ಮಾಡಬೇಕಲ್ವ. ಸೊ ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಇತ್ತು. ನಾನೇನು ಲಕ್ಷ್ಮಿ ಕೂರಿಸಲ್ಲ, ಬಟ್ ಪ್ರತಿ ವರ್ಷವೂ ನಾನು ಅಂದ್ಕೊಳ್ಳೋದು ಒಳ್ಳೇದಾದರೆ ಮುಂದಿನ ವರ್ಷ ಚೆನ್ನಾಗಿ ಮಾಡ್ತೀನಿ ಹಬ್ಬ ಅಂತ. ಆ್ಯಂಡ್ ಹೋದ ವರ್ಷದಿಂದ ಈ ವರ್ಷಕ್ಕೆ ತುಂಬ ಚೇಂಜಸ್ ಆಗಿದೆ ಕೂಡ ನನ್ನ ಲೈಫಲ್ಲಿ. ಸೊ ಹೋದ ವರ್ಷಕ್ಕೆ ನಮ್ಮ ಮನೇಲಿ ನಾನು ಯಾವಾಗಲೂ ಅಂದ್ಕೊತಿದ್ದೆ, ಸೊ ಒಂದು ಬೆಳ್ಳಿ ತಟ್ಟೆ ಆ್ಯಂಡ್ ಒಂದು ಒಳ್ಳೆ ಬೆಳ್ಳಿ ದೀಪ ಇರಬೇಕು ದೇವ್ರ ಮನೇಲಿ ಅಂತ. ಆ್ಯಂಡ್ ಅದು ಈ ವರ್ಷ ಹಬ್ಬದ ಟೈಮ್ಗೆ ಒಂದು ಸ್ವಲ್ಪ 1 month ಮುಂಚೆನೇ ಅದನ್ನೆಲ್ಲ ತೊಗೊಂಡಿದ್ದೆ. ನಾನು ಅದೆಲ್ಲ ವೀಡಿಯೋಸ್ ಏನೂ ಹಾಕಿಲ್ಲ, ಅದು ಸುಮ್ಮನೆ ನನಗೆ ತುಂಬ ಆಸೆ ಇತ್ತು ಅಂತ ಸಡನ್ನಾಗಿ ಹೋಗಿ ತೊಗೊಂಡು ಬಂದಿದ್ದಿದ್ದು. ಸೊ ಈ ಥರ ಪ್ರತಿ ವರ್ಷ ಒಂದೊಂದು ದೇವ್ರು ನಮ್ಮ ಬ್ಲೆಸ್ಡ್ ಅಂದಾಗ ದೇವ್ರಿಗೂ ನಾವೇನಾದರೂ ದೇವ್ರ ಮನೆಗೆ ಮಾಡೋದು ಇಷ್ಟು ತೊಗೊಳ್ಳೋದು ನಂಗೆ ಸಖತ್ ಇಷ್ಟ. ಇನ್ನೊಂದು ಸ್ವಲ್ಪ ಐಟಮ್ಸ್ ಇದೆ ಆಲ್ರೆಡಿ, ಕೆಲವೊಂದು ಐಟಮ್ಸ್ ಇದೆ, ಮತ್ತು ಇನ್ನೊಂದು ಸ್ವಲ್ಪ ವಿಶ್ ಲಿಸ್ಟಲ್ಲಿದೆ. ಅದೆಲ್ಲ ದೇವ್ರ ಮನೆಗೆ ಸಪ್ರೇಟಾಗಿ ಆಗಾಗ ತೊಗೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಎಲ್ಲ ತೊಗೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಆಗಿ ಎಲ್ಲ ಆದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ನಾನು ಬೇಗ ಎತ್ತಿದ್ದೆ. ಆ್ಯಂಡ್ ನಮ್ಮ ಕ್ಲೀನಿಂಗ್ ಆಂಟಿ ಬಂದು ಅವ್ರ ಪಾಟಿಗೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ರು. ಸೊ ಅವ್ರು ಹೋದ್ಮೇಲೆ ನಾನು ಎಲ್ಲ ಪೂಜೆಗೆ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಅವ್ರಿಗೂ ಹೇಳಿದೆ ಸ್ವಲ್ಪ ಬೇಗ ಬನ್ನಿ ಅಂತ. ಅವರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹೋದ್ಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಫ್ರೆಶ್ ಅಪ್ ಆಗಿ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡೆ ಡೆಕೋರೇಷನ್ಸ್ಗೆಲ್ಲ. ಆ್ಯಂಡ್ ಇದು ನನ್ನ ಔಟ್ಫಿಟ್, ಇದು ನಾನು ಕ್ಲೀನಾಗಿ ಆಮೇಲೆ ತೋರಿಸ್ತೀನಿ. ಈ ಔಟ್ಫಿಟ್ ಹಾಕಿದ್ದು ಲೈಕ್ ಅದಾಗಿ 2 days ಬರ್ಡೇ ಔಟ್ಫಿಟ್ ಇದೆಲ್ಲ ಸೇರಿ ಫುಲ್ ನನ್ನ ಹೆಲ್ತೇ ಸರಿ ಇಲ್ಲದೆ ಹೋಗಿದೆ. ರೆಡ್, ಆಲ್ವೇಸ್ ರೆಡ್ ನನಗೆ ಸ್ವಲ್ಪ ಹಾಕೊಂಡ್ರೆ ಒಂದು ಸ್ವಲ್ಪ ಕಷ್ಟನೇ, ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೂವು ಅಂತೂ ಸಖತ್ ರೇಟ್ ಇತ್ತು. ನಾವು ಪ್ರತಿ ವಾರ ನಾನು ಫ್ರೈಡೇ ಹೂವು ತರೋದು ಮಿನಿಮಮ್ 300 rupees ಇರುತ್ತೆ. ಬಟ್ ಈ ವಾರ ತಂದಿದ್ದು ನಾನು ಆಲ್ಮೋಸ್ಟ್ ಸ್ವಲ್ಪನೇ ಹೂವು ತಂದ್ರೂ 900 rupees ಆಯಿತು. ಆ್ಯಂಡ್ ಹಾರ ಕೂಡ ನಾನು ಅಂದ್ಕೊಂಡಂಗೆ ಸಿಕ್ಕಲಿಲ್ಲ ದೇವ್ರಿಗೆ. ಪ್ರತಿ ವಾರ ಬೇರೆ ಥರ ವೈಟ್ ಹೂವದ ಹಾರ ಅದೆಲ್ಲ ತೊಗೊಳ್ತೀನಿ, ಬಟ್ ಈ ಸಲ ಅದು ಇರಲಿಲ್ಲ. ನಾನು ರೆಗ್ಯುಲರಾಗಿ ತೊಗೊಳ್ಳೋ ಅಂಕಲ್ ಹತ್ರ. ಆ್ಯಂಡ್ ಈ ಹಾರ ಅದೆಲ್ಲ ಸೇರಿ ಆಲ್ಮೋಸ್ಟ್ 900 rupees. ಜೊತೆಗೆ ಹಣ್ಣುಗಳು ಅಷ್ಟೇ ರೇಟ್ ಇತ್ತು. ಬಟ್ ಹಬ್ಬ ಅಂದಾಗ ನಾವು ಹಬ್ಬ ಮಾಡಲೇಬೇಕಾಗುತ್ತೆ, ಸಿಂಪಲ್ ಆಗಲಿ ಗ್ರ್ಯಾಂಡ್ ಆಗಲಿ ಹೂವು ಹಾಕ್ಲೇಬೇಕಲ್ವ. ಸೊ ಎಲ್ಲ ಡೆಕೋರೇಷನ್ಸ್ ಎಲ್ಲನೂ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಾಗಷ್ಟು ನಾನು ಮಾಡ್ಕೊಂಡಿದ್ದೆ. ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗಿ ಮನೇಲಿ ನಾನು ಒಬ್ಬಳೇ ಮಾಡಿ ಅದಾದಮೇಲೆ ನಾನು ಆಫೀಸ್ಗೂ ಕೂಡ ಹೊರಟಿದ್ದೆ. ಸೊ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ನನ್ನ ಔಟ್ಫಿಟ್ಟು, ಡ್ರೆಸ್ದು ಔಟ್ಫಿಟ್ಸ್ ಆಗಿರ್ಬೋದು, ಕೆಲವೊಂದು ರೀಲ್ಸ್ ಶೇರ್ ಮಾಡಿರ್ತೀನಿ. ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡಿದ್ರೆ ನಿಮಗೆ ಅಲ್ಲಿ ನನ್ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗುತ್ತೆ. ನಾನು ಜಾಸ್ತಿ ಆ್ಯಕ್ಟಿವ್ ಇರೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಇಲ್ಲಿ ಟ್ಯಾಗ್ಲೈನ್ ಹಾಕಿರ್ತೀನಿ. ಸೊ ನಂದು ID ಬಂದುಬಿಟ್ಟು Ramya/Kushi25 ಅಂತ. ಸೊ ಇದು ಹೋಗಿ ನೀವು ಫಾಲೋ ಮಾಡಿದ್ರೆ ನಂದು ಡೈಲಿ ಅಪ್ಡೇಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು ಎಲ್ಲ ಅದರಲ್ಲಿ ಶೇರ್ ಆಗುತ್ತೆ. ಸೊ ಹೋಗಿ ಪ್ಲೀಸ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ.
ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ದೇವ್ರಿಗೆ ಕೂತ್ಕೊಂಡು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸರಿ ಆಫೀಸ್ಗೆ ಹೊರಡೋಣ ಅಂತ ರೆಡಿ ಆದೆ. ಆ್ಯಕ್ಚುಲಿ ಸ್ವೀಟ್ ಎಲ್ಲ ಮಾಡಬೇಕಿತ್ತು, ಇಲ್ಲ ಬಟ್ ಹಣ್ಗಳು ಮಾತ್ರ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡೆ. ಹಾಲು ಕೂಡ ಇಟ್ಟಿದ್ದೆ. ಸೊ ಫೈನಲ್ ಆಗಿ ಈ ಥರ ಇತ್ತು, ಸಿಂಪಲ್ ಆಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೆ. ಸೊ ವಿಡಿಯೋ ಮಾಡಿಕೊಂಡು ಡೆಕೋರೇಷನ್ ಮಾಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಇರಲಿ ನನಗೆ ಒಂದು ಮೆಮೊರೀಸ್ ಆಗಿರಲಿ ಅಂತ. ಆ್ಯಂಡ್ ಇದು ನನ್ನ ಆಫೀಸಲ್ಲಿ ಅವತ್ತು ಮಧ್ಯಾಹ್ನ ಹಂಗೆ ಲಂಚ್ಗೆ ಹೋದಾಗ ಹಾಗೆ ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನನ್ನ ಔಟ್ಫಿಟ್ಟು. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇದ್ರದ್ದು ರೀಲ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಅವತ್ತು ಈವ್ನಿಂಗ್ ಆಫೀಸಿಂದ ಮನೆಗೆ ಬಂದಮೇಲೆ ಮನೇಲಿ ದೇವರೆಲ್ಲ ದೀಪ ಹಚ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗಬೇಕಿತ್ತು, ಯಾಕಂದರೆ ಅವ್ರ ಮನೇಲಿ ಲಕ್ಷ್ಮಿ ಕೂರಿಸಿದ್ರು. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದೀಪ ಎಲ್ಲ ಹಚ್ಬಿಟ್ಟು ಹೋದ್ವಿ. ಆ್ಯಂಡ್ ಈ ಬ್ಯಾಗ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸಮ್ 300 ರೂಪೀಸ್ ಅಷ್ಟೇ. ಸಕ್ಕದಾಗಿದೆ, ಒಂಥರ ಹ್ಯಾಂಡಿಯಾಗಿ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗೋ ಥರ ಇದೆ. ಆ್ಯಂಡ್ ನಮ್ಮ ಅಕ್ಕ ಮನೇಲಿ ತುಂಬ ಚೆನ್ನಾಗಿ ಕೂರಿಸಿದ್ರು. ಸೊ ದೇವ್ರಿಗೆಲ್ಲ ನಾನು ಕೂಡ ಆರತಿ ಎಲ್ಲ ಮಾಡಿ ಇವತ್ತು ಅಲ್ಲೇ ಊಟ ಮಾಡಿದ್ವಿ. ಲೈಕ್ ನಮ್ಮ ಅಕ್ಕ ಅವ್ರ ಮನೇಲಿ ಅಡುಗೆ ಎಲ್ಲ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ರು. ಸೊ ನಾವೆಲ್ಲ ಒಟ್ಟಿಗೆ ಊಟ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ನಮ್ಮ ಅಪ್ಪ ಅಮ್ಮನ ಮನೆಗೆ ಡ್ರಾಪ್ ಮಾಡಬೇಕಿತ್ತು. ಅವರಿಬ್ಬರನ್ನೂ ಕೂಡ ಹೋಗಿ ಮನೆಗೆ ಬಿಟ್ಟು 10 o'clock ಹಂಗೆ ಮನೆಗೆ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಹೇರ್ ಸ್ಪಾಗೆ ಹೋಗಬೇಕಿತ್ತು. ನಾನು ಒಂದು ಸ್ವಲ್ಪ ಹೇರ್ ತುಂಬ ಆಯಿಲಿ ಅನಿಸ್ತಾ ಇತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಬರ್ಡೇ ಪ್ರಿಪ್ರೇಷನ್ ಅಂತ ಹೇರ್ ಸ್ಪಾಗೆ ಹೋಗಿದ್ದೆ. ನಾನು ತುಂಬ ರೇರ್ ಪಾರ್ಲರ್ಗೆ ಹೋಗೋದು, ಬಟ್ ಹೇರ್ ಅನ್ನ ಬಂದಾಗ ಹೇರ್ ತುಂಬ ಕೇರ್ ಮಾಡ್ತೀನಿ. ಸೊ ಸ್ಮೂತ್ನಿಂಗ್ ಎಲ್ಲ ಮಾಡಿಸಿರೋದ್ರಿಂದ ಅವರು ನನಗೆ ಸಜೆಸ್ಟ್ ಮಾಡಿರೋದು ಮಂತ್ಲಿ ಒನ್ಸ್ ಹೇರ್ ಸ್ಪಾ ಮಾಡಿಸ್ಕೋಬೇಕು ಅಂತ. ಸೊ ನಾನು ಆಲ್ಮೋಸ್ಟ್ ಒಂದು ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ಅಟ್ಲೀಸ್ಟ್ ಹೇರ್ ಸ್ಪಾ ಮಾಡಿಸ್ಕೊತೀನಿ. ನನ್ನ ಹಸ್ಬೆಂಡ್ಗೂ ಕೂಡ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ಅವ್ರಿಗೂ ಒಟ್ಟಿಗೆ ಆಗುತ್ತೆ ಇಬ್ರಿಗೂ ಅಂತ ಅಲ್ಲಿಗೆ ಹೋದ್ವಿ. ನಾವು ಯೂಶಲಿ ಹೋಗೋದು ಪೆರಿಮೀಟರ್ಗೆ, ನಾನು ಅದು ಬಿಟ್ಟು ಬೇರೆ ಎಲ್ಲೂ ಹೋಗೂ ಇಲ್ಲ ಇವತ್ತುವರೆಗೂ. ಇದು ಬಂದುಬಿಟ್ಟು ಅಕ್ಷಯ್ ನಗರಲ್ಲಿರೋದು, ಹರ್ಕೆರೆ ಗೇಟಲ್ಲಿರೋದು, ಇನ್ನೊಂದು ಅಕ್ಷಯ್ ನಗರಲ್ಲಿ, 2 ಕಡೆನೂ ಹೋಗ್ತೀವಿ. ಸೊ ಹೇರ್ ಸ್ಪಾ ಎಲ್ಲ ಮುಗಿಸ್ಕೊಂಡು ಮೂವಿಗೆ ಹೊರಟಿದ್ವಿ ನಾವು ಕೃಷ್ಣ ಪ್ರಣಯ ಸಖಿಗೆ. 6:50 ಶೋ ಇದ್ದಿದ್ದು ಆ್ಯಕ್ಚುಲಿ, ಬಟ್ ನಾವು ಮೂವಿ ರೀಚ್ ಆಗೋಷ್ಟು ಸಖತ್ ಲೇಟ್ ಆಗೋಗಿತ್ತು. ನಾವು ಆಲ್ಮೋಸ್ಟ್ ಒಂದು 20 minutes ಲೇಟ್ ಮೂವಿಗೆ ಹೋಗಿದ್ದೀವಿ, ಯಾಕಂದರೆ ನಾನು ಬಟ್ಟೆ ಹೊಲಿಯೋಕ್ಕೆ ಕೊಡೋಕ್ಕಿತ್ತು. ಅದು ಕೊಟ್ಬಿಟ್ಟು ಮನೆಗೆ ಹೋಗಿ ರೆಡಿಯಾಗಿ ಹೋಗೋಷ್ಟರಲ್ಲಿ ಸಖತ್ ಲೇಟ್ ಆಗೋಗಿತ್ತು. ಬಟ್ ಒಂದು ಸ್ವಲ್ಪ ಸೀನ್ಸ್ ಮಿಸ್ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಒಂದು ಸಾಂಗ್ ಮಿಸ್ ಆಗಿತ್ತು, ಬಟ್ ಈ ಸಾಂಗ್ ಕರೆಕ್ಟಾಗಿ ರೀಚ್ ಆಗಿದ್ವಿ. ಸೊ ಆ ಸಾಂಗ್ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮೂವಿ ಅಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ಇನ್ನೂ ಮೂವಿ ನೋಡಿಲ್ಲ ಹೋಗಿ ನೋಡಿ, ಸಕ್ಕತ್ತಾಗಿದೆ. ನಾನು ಸೆಕೆಂಡ್ ಟೈಮ್ ಕೂಡ ಹೋಗಬೇಕು ಅಂತ ಇದ್ದೀನಿ, ಬಟ್ ಹೆಲ್ತ್ ಇಶ್ಯೂಸಿಂದ ಹೋಗೋಕ್ಕಾಗ್ತಿಲ್ಲ. ಮೂವಿ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಅದಾದಮೇಲೆ ಇಟ್ಸ್ ಮೈ ಬರ್ಡೇ. Happy birthday, my sweetheart. Thank you. ಹಿಂಗೆ 100 ವರ್ಷ ಚೆನ್ನಾಗಿ ಖುಷಿಯಾಗಿ ನಗಾಡ್ಕೊಂಬಾಳು. ನಾನು ತಿನ್ಸೋದು ಅವನೇ ತಿಂತಾನೆ. ಜರಿತೀನಿ. ಎಲ್ಲೂ ಹೋಗಿರ್ಲಿಲ್ಲ. ಸೊ ಮನೇಲೆ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನನಗೆ ಬೇಡ ಅಂತ ಹೇಳಿದೆ, ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ ಒಂದು ಪುಟ್ಟ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಇಟ್ಸ್ ನೆಕ್ಸ್ಟ್ ಮಾರ್ನಿಂಗ್ ಬಂದುಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಫುಲ್ ಮಿಂಚ್ಕೊಂಡು ಮನೇಲಿ ಪೂಜೆ ಮಾಡಿ, ಏನೇ ಹಬ್ಬ ಏನೇ ಸೆಲೆಬ್ರೇಷನ್ ಇದ್ರು ಮನೇಲಿ ಪೂಜೆ ಮಾಡಿ ಹೋದ್ರೇ ನೆಮ್ಮದಿ ಅಲ್ವಾ. ಸೊ ಪೂಜೆ ಮಾಡಿಕೊಂಡು ಹಾಗೆ ಹೊರಟಿದ್ವಿ. ನಾವು ಹೋಗಿದ್ದು ಬಂದುಬಿಟ್ಟು ಬನಶಂಕರಿ ಟೆಂಪಲ್ಗೆ. ಫಸ್ಟ್ ಮನೆಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬನಶಂಕರಿ ಟೆಂಪಲ್ಗೆ ಹೋಗಿದ್ವಿ. ಸೊ ಬನಶಂಕರಿ ಟೆಂಪಲಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಅಕ್ಕ ಬಾವವ್ರಿಗೆಲ್ಲ ಬರೋಕೆ ಹೇಳಿದ್ವಿ, ಲಂಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ. ಸೊ ಮೇಘ್ನಾಸ್ಗೆ ಹೋಗೋಣ ಅಂತ. ಅವ್ರು ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಆರಾಮಾಗಿ ಮುಗಿಸ್ಕೊಂಡು ಮೇಘನಾಸ್ ಹತ್ರನೇ ಒಂದು ಟೀ ಸ್ಟಾಲ್ ಇದೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ರೆಸ್ಟ್ ಮಾಡಿ ಅಷ್ಟರಲ್ಲಿ ಅವರು ಬಂದರು. ಸೊ ಎಲ್ಲರೂ ಟೀ ಮತ್ತು ಕುಡ್ಕೊಂಡು ಮೇಘನಾಸ್ಗೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಮೇಘನಾಸಲ್ಲಿ. ಯೂಶಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅಲ್ಲಿ ನಾವು ಇವನ್ ಬುಕ್ ಮಾಡಿದ್ರು ಕೂಡ 15-20 minutes ಮುಂಚೆನೇ ಬುಕ್ ಮಾಡಿದ್ರು ಕೂಡ ನಮಗೆ ಸ್ಲಾಟ್
ಅವೈಲೇಬಲ್ ಇರಲಿಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ವೆಯ್ಟ್ ಮಾಡಿದ್ಮೇಲೆ ನಮಗೆ ಕೊಟ್ಟರು. ಸೊ ಒಳ್ಳೆ ಫ್ಯಾಮಿಲಿ ಲಂಚ್ ಅಂತ ಆಯಿತು. ನಮ್ಮ ಅಜ್ಜಿ ಕೂಡ ಇದ್ದರು. ಸೊ ಅಕ್ಕ ಬಾವ ಪಾಪು ನಮ್ಮಪ್ಪ ನಮ್ಮಮ್ಮ ಎಲ್ಲರದು. ಸೊ ಇದು ನನ್ನ ಬರ್ಡೇ ಟ್ರೀಟ್ ಅಂತಲೇ ಅನ್ಬೋದು. ಸೊ ಎಲ್ಲ ಫ್ಯಾಮಿಲಿ ಫುಲ್ ಹೋಗಿದ್ದಿದ್ದು. ಅಮ್ಮನೇ ಜೂಮ್ ಮಾಡ್ತಿದ್ದೀನಿ. ಜೋರಾಗಿ ಆ್ಯಂಡ್ ಲಂಚ್ ಎಲ್ಲ ಮುಗಿಸ್ಕೊಂಡು ಸರಿ ಏನು ಮಾಡೋಣ, ಆಲ್ಮೋಸ್ಟ್ 3 ಆಗಿತ್ತು. ಅವಾಗ ಏನು ಮಾಡೋಣ ಅಂತ ಇದ್ವಿ. ಆ್ಯಂಡ್ ಮೀನಾಕ್ಷಿ ಮಾಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಹೇಳಿ ಮೀನಾಕ್ಷಿ ಮಾಲ್ಗೆ ಹೋದ್ವಿ. ಮೀನಾಕ್ಷಿ ಮಾಲ್ ಸುಮ್ಮನೆ ನಮ್ಮ ಅಪ್ಪ ಅಮ್ಮನೂ ಇದ್ದರು, ನಮ್ಮ ಅಜ್ಜಿನೂ ಇದ್ದರು, ಎಲ್ಲ ತೋರಿಸ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ಹೋದ್ಮೇಲೆ ಒಂದು 2 ಫ್ಲೋರ್ 3 ಫ್ಲೋರ್ ಸುಮ್ಮನೆ ಸುತ್ತಿದ್ವಿ. ಅಮೀಬಾಗ್ ಹೋದ್ಮೇಲೆ ಓಕೆ ಲೆಟ್ಸ್ ಪ್ಲೇ ಇಲ್ಲಿ ಆಟ ಆಡೋಣ ಅಂತ ಅನ್ನಿಸ್ತು. ಸೊ ಅದು ಕಾರ್ಡೆಲ್ಲ ತೊಗೊಂಡು ಅಲ್ಲಿ ಸುಮಾರು ಹೊತ್ತು ಆಟ ಆಡಿದ್ವಿ. ನಾನು ನನ್ನ ಹಸ್ಬೆಂಡ್ ನಮ್ಮ ಅಕ್ಕನ ಪಾಪು ಅವ್ನಿಗೆ ಇದೊಂದೇ ಆಡೋಕ್ಕಾಗೋದು. ಸೊ ಅವನೊಂದು 2 ಗೇಮ್ ಇದೇ ಥರದ ಆಡ್ದ. ನಾನು ನಮ್ಮ ಅಕ್ಕ ನಮ್ಮ ಭಾವ ಎಲ್ಲರೂ ಬಾಲ್ಸ್ ಇದೆಲ್ಲ ಆಡಿದ್ವಿ. ವಾಲಿಬಾಲ್ ಥರದ್ದು ಸಖತ್ ಎಂಜಾಯ್ ಮಾಡಿದ್ವಿ. ಹಾಕಿ ಬಾವ 2 ಬಾಲ್ ಹಾಕಿ.
ಸೊ ಮೀನಾಕ್ಷಿ ಮಾಲಿಂದ ಅಪ್ಪ ಅಮ್ಮನೆಲ್ಲ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗಿ ನಾನು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮದು ಪುಟ್ಟ ಫ್ಯಾಮಿಲಿ ಇನ್ನೊಂದಿದೆ ಅವ್ರ ಮನೆಗೆ ಹೋಗಿದ್ವಿ, ನನ್ನ ಫ್ರೆಂಡ್ಸ್ ಮನೆಗೆ. ಅವ್ರನ್ನ ನಾವು ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ, ಜಸ್ಟ್ ಕೇಕ್ ಕಟ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಇದು ಅದ್ರ ನೆಕ್ಸ್ಟ್ ಡೇ ರಕ್ಷಾಬಂಧನ ದಿವಸ ನನ್ನ ಫ್ರೆಂಡ್ ಮನೆಗೆ ಬಂದಿದ್ಲು. ಅವಳೊಬ್ಬಳನ್ನ ಬರ್ಡೇಗೆ ಮೀಟ್ ಮಾಡಿರಲಿಲ್ಲ, ಸೊ ಅವಳು ನೆಕ್ಸ್ಟ್ ಡೇ ಬರ್ಡೇ ಅಂತ ರಜಾನೆ ಹಾಕ್ಬಿಟ್ಟಿದ್ಲು. ಸೊ ಅವಳು ಮನೆಗೆ ಬಂದಿಲ್ಲ. ಅವಳು ಬಂದು ನನ್ನ ಹಸ್ಬೆಂಡ್ಗೆ ಪ್ರತಿ ವರ್ಷ ಅವಳು ರಾಖಿ ಕಟ್ತಾಳೆ, ಆ್ಯಂಡ್ ಇನ್ನೊಬ್ಳು ಕೂಡ ಪ್ರತಿ ವರ್ಷ ಕಟ್ತಾರೆ. ಸೊ ಇವಳು ಬಂದು ರಾಖಿ ಕಟ್ಟಿ ಆರತಿ ಎಲ್ಲ ಮಾಡಿ ನನಗೆ ಕೇಕ್ ತಂದಿದ್ಲು, ಆ್ಯಂಡ್ ಬಟ್ಟೆ ಗಿಫ್ಟ್ ತಂದಿದ್ಲು. ಆ್ಯಂಡ್ ಒಂದು ಟಾಪ್, ನನಗೆ ಬಟ್ಟೆಗಳು ಜಾಸ್ತಿ ಇತ್ತು, ಸೊ ಎಲ್ಲರೂ ಬಟ್ಟೆಗಳೇ ಕೊಡ್ತಾರೆ. ಆ್ಯಂಡ್ ಬಟ್ಟೆ ಎಲ್ಲ ತಂದಿದ್ಲು. ಸೊ ಕೇಕು ಕೂಡ ಕಟ್ ಮಾಡೋದು ಬೇಕು ಅಂತ. ಈ ಥರ ನನ್ನ ಬರ್ಡೇ ಸ್ಲೋ ಆಗಿ ಖುಷಿಯಾಗಿ ಹೋಯ್ತು. ಮಿಸ್ ಆಗ ವಾಪಸ್ ಕಳಿಸಿ ಬಂದೇ ಇಲ್ಲ ನಮಗೆ. ಅಲ್ಲ ಹಂಗೆ ಹೇಳೋದು ಬಂದೇ ಇಲ್ಲ ಅಂತ. ತಗೋಬೇಕು ಗಿಫ್ಟ್ ಕೊಡು ಅವಳಿಗೆ. ಅಯ್ಯೋ ಅದೆಲ್ಲ ಬೇಡ. ಹ್ಯಾಪಿ ಬರ್ಡೇ ಟು ಯು. ಇದೆಲ್ಲವರೇ ಹೇಳ್ಬೇಕು. ಹ್ಯಾಪಿ ಬರ್ಡೇ ಕಲ್ವಂಜಿ. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ಹಂದಿ ಮರಿ ವರ್ಸಸ್ ಹಂದಿ ಮರಿ. ಕರಡಿ ಬರುತ್ತೆ. ಸಾರಿ ಆನೆ ಸೊಳ್ಳೆ ಬರುತ್ತೆ. ಅದು ಇಬ್ಬರಿಗೂ ಇಷ್ಟ ಆಗುವಂಥದ್ದೇ ತಗೊಬರ್ತೀರಲ್ಲ ಕಾಂಬಿನೇಷನ್ ಅಲ್ಲಿ. ಈ ಕಡೆ ತಿರ್ಗೋ. ಏನಂತಿದ್ದವಳು ಪೆಕ್ಕರ್ದಿಲ್ಲ ಏನೋ ಒಂದು ಅದೇ ಪೆಂಗ. ಆ್ಯಂಡ್ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಅವಳು ಸುಮ್ಮನೆ ಹಾಗೆ ಆಚೆ ಹೋಗೋಣ. ನನ್ನ ಹಸ್ಬೆಂಡ್ ನನಗೆ ಒಂದು ಸರ್ಪ್ರೈಸಾಗಿ ಒಂದು ಗಿಫ್ಟ್ ಬುಕ್ ರೆಡಿ ಮಾಡಿದರು. ಆ್ಯಂಡ್ ಇಲ್ಲ ಒಂದು ನಾನಾಗೆ ಒಂದು ನನಗೆ ಅನ್ನೋದು ಒಂದು ವಿಶ್ ಲಿಸ್ಟ್ ಕೆಲವೊಂದಿದೆ, ಅದರಲ್ಲಿ ಒಂದೆರಡು ಗಿಫ್ಟ್ ಕೊಟ್ಟಿದ್ದು. ಸೊ ಇನ್ನೇನು ಬೇಕು ಅಂದಿದ್ರು. ಸೊ ನನಗೆ ಬಟ್ಟೆಗಳಿಷ್ಟ ಅಲ್ವಾ, ಸರಿ ಹೋಗೋಣ ಫುಡ್ ಬ್ಲಾಕಲ್ಲಿ ಒಂದು 2-3 ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಹೋಗಿದ್ವಿ. ಹಾಗೆ ಇವಳನ್ನು ಕರ್ಕೊಂಡು ಹೋಗಿದ್ದೆ. ನಾನು ಅವಳು ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊಟ್ಟೆ ಸಿತಿದ್ವು ಅಂತ ದಾವಣಗೆರೆ ಬೆಣ್ಣೆ ದೋಸೆ ಫುಡ್ ಬ್ಲಾಕಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಓಕೆ ನಾಟ್ ಸೊ ಗುಡ್. ಸೊ ಅಲ್ಲಿ ತಿಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಎಲ್ಲರೂ ಶಾಪಿಂಗ್ ಎಲ್ಲ ಅದು ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಂಡೆ. ಸೊ ನನ್ನ ಬರ್ಡೇಗೆ ಏನೇನು ಗಿಫ್ಟ್ಸ್ ಬಂದಿದೆ, ತುಂಬ ಬಂದಿಲ್ಲ, ಪುಟ್ಟದಾಗಿ ನನಗೆ ಹತ್ರ ಇರೋರು ಕೊಟ್ಟಿದ್ದಾರೆ. ಸೊ ಅದೆಲ್ಲ ಗಿಫ್ಟ್ಸ್ನೆಲ್ಲ ಸಪ್ರೇಟ್ ವೀಡಿಯೋ ತೋರಿಸ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಆಫೀಸ್ ಡೇ. ನಾನು 2 ಡೇಸ್ ಆಲ್ಮೋಸ್ಟ್ 4 ಡೇಸ್ ಆದಮೇಲೆ ಆಫೀಸ್ಗೆ ಹೋಗಿದ್ದಿದ್ದು. ಸೊ ನನ್ನ ಬರ್ಡೇ ಸೆಲೆಬ್ರೇಷನ್ ನನ್ನ ಫ್ರೆಂಡ್ಸ್ ಹೇಗೆ ಮಾಡಿದ್ರು ಆಫೀಸಲ್ಲಿ ಅನ್ನೋದು ಈ ವಿಡಿಯೋ ನೋಡಿ. ಕಾಮಿಡಿ ಆಗಿದೆ ಚೈನೀಸ್ ಇದಿಲ್ಲ. Step 1. Another one step. Another one step. Now walk. Close your eyes. Open. Happy birthday to you. Happy birthday to you. Back side ನೋಡಿ ಹೆಂಗೆ ಸ್ವಲ್ಪ. ಇವರು ಬಾಳ ಅಲ್ಲ ನೀನು ಚೈನಾದಲ್ಲಿ ಚಿಂಗ್ಟಂಗ್ ಸೊ ಹೀಗಿತ್ತು ನನ್ನ ಆಫೀಸ್ ಬರ್ಡೇ ಸೆಲೆಬ್ರೇಷನ್. ಇದೊಂದು ಪುಟ್ಟ ಹೋಟೆಲಲ್ಲಿ ಅವರೆಲ್ಲ ಪ್ಲ್ಯಾನ್ ಮಾಡಿದರು. ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಪೀಪಲ್. ಥರ ನನಗೆ ದೇವ್ರು ಕೊಟ್ಟ ಫ್ರೆಂಡ್ಸ್ ಇವರೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ, ಲಾಟ್ಸ್ ಆಫ್ ಲವ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬಾಯ್.